ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಂಜಾನ್ ಹಬ್ಬವನ್ನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಲಾಯಿತು. ಇನ್ನು ಹಬ್ಬದಲ್ಲಿ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಭಾಗಿಯಾಗಿ ಮಾತನಾಡಿದ್ರು. ಯುಗಾದಿ ಹಬ್ಬ ಕೂಡ ಇದೇ ಸಂದರ್ಭದಲ್ಲಿ ಆಚರಿಸಲಾಗ್ತಾ ಇದ್ದು, ರಂಜಾನ್ ಹಬ್ಬವು ಕೂಡ ಆಚರಣೆಗೊಳ್ತಾ ಇದ್ದು, ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರ್ವೆ ಅಂತ ಹೇಳಿದ್ರು. ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಭಗವಂತರು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಹಾಗೂ ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದ್ರು. ಇನ್ನು ಇದೇ ರೀತಿಯ ಸೌಹಾರ್ದತೆಯನ್ನ ಎಲ್ಲರೂ ಮೈಗೂಡಿಸಿಕೊಂಡು ಹೋಗಬೇಕು. ಮುಂದಿನ ದಿನಮಾನಗಳಲ್ಲಿ ಸೌಹಾರ್ದತೆಯನ್ನ ಇನ್ನಷ್ಟು ಬಲಪಡಿಸೋಣ ಅಂತ ಹೇಳಿದ್ರು. ಇನ್ನು ರಂಜಾನ್ ಹಾಗೂ ಯುಗಾದಿ ಹಬ್ಬಗಳ ಶುಭಾಶಯಗಳನ್ನ ಕೋರಿದ್ರು. ಜಮಖಂಡಿಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಬ್ಬಗಳಲ್ಲಿ ತೊಡಗಿರುವುದು ಅತ್ಯಂತ ಸಂತೋಷದ ಸಂಗತಿ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸ್ಜಿದ್ ಅಧ್ಯಕ್ಷ ಮೊಹಮ್ಮದ್ ಮುಬಾರಕ್ ಕಾಜಿ, ಮೌಲಾನಾ ಮುಫ್ತಿ ಯೂನುಸ್ ಚಿಂಚಲಿ, ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ಆಜಂ ಜಂಡೆ, ಫಕೀರ್ ಸಾಬ್ ಭಾಗವಾನ್, ಇಮಾಮ್ ಭಾಗವಾನ್, ಬಶೀರ್ ತಾಂಬೋಳಿ, ಮೊಹಮ್ಮದ್ ಮುಬಾರಕ್ ಕಾಜಿ, ಹುಸೈನ್ ಜಿನ್ಮೇಕರ್ ಮತ್ತು ಮಸ್ತಾಕ್ ಜಂಡೆ, ಹಾರೂನ್ ಮುಕಾಂದಾರ್, ಅಲ್ತಾಫ್ ಭಾಗವಾನ್, ರಫೀಕ್ ಜಂಡೆ, ಜಾಕಿರ್ ಹುಸೇನ್, ನದಾಫ್ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿರುವ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ولا تقنطوا من رحمة الله فإنه أرحم الراحمين ولا تحبوا الدنيا فتكونوا من الخاسرين ألا وإن نفسا لن تموت حتى تستكمل رزقها وأجملوا في الطلب وتوكلوا عليه إن الله يحب المتوكلين. الله أكبر الله أكبر لا إله إلا الله والله أكبر. ರಂಜಾನ್ ಹಬ್ಬ ಇಸ್ಲಾಂ ಧರ್ಮದಲ್ಲಿ ಭಾಳ ಪವಿತ್ರವಾದಂಥ ಒಂದು ದಿವಸ ಇದು. ಒಂದು ತಿಂಗಳ ಕಾಲ ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಮಾಡ್ತೀರಿ. ಈ ಉಪವಾಸದಿಂದ ಸಾಕಷ್ಟು ನಾವು ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧೀಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಹಬ್ಬದಿಂದ ನಾವೇನು ತಿಳ್ಕೊತೀವಪ್ಪ ಅಂತಂದ್ರೆ ಸಹನೆ, ದಾನ, ಧರ್ಮ, ಪ್ರೀತಿ, ಸೌಹಾರ್ದತೆಯಿಂದ ಬದುಕುವಂಥದ್ದನ್ನು ನಾವೆಲ್ಲರೂ ಕೂಡ ಈ ರಂಜಾನ್ ಹಬ್ಬದಿಂದ ಕಲಿಯುವಂಥದ್ದು. ಇಡೀ ವಿಶ್ವದಲ್ಲಿ ಭಾರತ ದೇಶ ನಾವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ದೇಶ. ಇಲ್ಲಿ ಅನೇಕ ಜಾತಿ ಧರ್ಮಗಳಿದ್ದರೂ ಕೂಡ ನಾವು ಒಂದು ಸಹೋದರ ರೀತಿಯಲ್ಲಿ ಏನು ಬದುಕ್ತಾ ಇದ್ದೀವಿ, ಇದೇ ಭಾರತ ದೇಶದ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಈ ಪವಿತ್ರ ರಂಜಾನ್ ಹಬ್ಬದಲ್ಲಿ ತಾವೇನು ಕಳೆದ ಒಂದು ತಿಂಗಳ ಉಪವಾಸವನ್ನು ಮಾಡಿದ್ದೀರಿ, ಭಗವಂತ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ದಿನಮಾನಗಳಲ್ಲಿ ತಮಗೆಲ್ಲರಿಗೂ ಆರೋಗ್ಯ, ಆಯುಷ್ಯ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿಯನ್ನು ಆ ಭಗವಂತ ಕಲ್ಪಿಸಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಭಾಳ ಖುಷಿಯಿಂದ ತಾವು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಮಗೂ ಕೂಡ ಭಾಳ ಸಂತೋಷ ಇಂಥ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಆ ಅಲ್ಲಾನ ಒಂದು ಪ್ರಾರ್ಥನೆ ಮಾಡುವುದಂದ್ರೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ. ಇವತ್ತು ಯುಗಾದಿ ಹಬ್ಬವನ್ನು ಕೂಡ ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ವಿ. ಯುಗಾದಿ ಅಂದರೆ ನಮ್ಮೆಲ್ಲರಿಗೂ ಒಂದು ಹೊಸ ವರ್ಷ ಪ್ರಾರಂಭ ಇದು. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸತನವನ್ನು ತರುವಂಥ ಒಂದು ವರ್ಷ ಆಗಲಿ, ನಮ್ಮೆಲ್ಲರಿಗೂ ಒಂದು ಹೊಸ ಬೆಳಕನ್ನು ತರುವಂಥ ವರ್ಷ ಆಗಲಿ. ತಮಗೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ಲಿಕ್ಕೆ ಬಯಸ್ತೀನಿ. ಜಮಖಂಡಿ ವಿಶೇಷವಾಗಿ ಹಿಂದೂ ಮುಸ್ಲಿಮರಲ್ಲಿ ಬಹಳಷ್ಟು ಸೌಹಾರ್ದತೆಯನ್ನು ನಾವು ಕಾಣ್ತೀವಿ. ಜಮಖಂಡಿ ವಿಶೇಷವಾಗಿ ಯಾವುದೇ ಒಂದು ಹಿಂದೂ ಸಮಾಜದ ಹಬ್ಬಗಳು ಬಂದ್ರೆ ಮುಸ್ಲಿಂ ಬಾಂಧವರು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಭಾಗವಹಿಸಿ ತಮ್ಮ ಸೇವೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿ ಮುಸ್ಲಿಂ ಸಮಾಜದ ಹಬ್ಬಗಳು ಬಂದಾಗ ಹಿಂದೂ ಸಮಾಜದ ಯುವಕರು, ಹಿರಿಯರು ಸೇರಿ ಅವರು ಕೂಡ ತಮ್ಮ ಸೇವೆಗಳನ್ನು ಮಾಡುವಂಥದ್ದು ಎಲ್ಲಾದರೂ ನೋಡ್ಲಿಕ್ಕೆ ಸಿಗ್ತಿದ್ರೆ ಅದು ಜಮಖಂಡಿಯಲ್ಲಿ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿಯಾದಂಥ ಒಂದು ಸೌಹಾರ್ದತೆಯನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕೂಡಿ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ 2 ಮಾತಿಗೆ ವಿರಾಮ